ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ನಮ್ಮ ಸುಂದರವಾದ ಭೂಮಿ ಅಂದ್ರೆ ಅರ್ತ್ ಮೇಲಿರುವ ಆ ನೀರಿನ ಪ್ರಪಂಚದ ಬಗ್ಗೆ ಕಲಿಯೋಣ. ಹೌದು, ಖಂಡಿತ. ನಮ್ಮ ಈ ಡೀಪ್ ಡ್ರೈವ್ ಉದ್ದೇಶನೇ ಆ ಅದ್ಭುತವಾದ ಜಲಜಗತ್ತನ್ನ ಎಕ್ಸ್ಪ್ಲೋರ್ ಮಾಡೋದು. ಒಂದು ಕುತೂಹಲದ ವಿಷಯ ಏನಂದ್ರೆ, ಒಬ್ಬ ಆಸ್ಟ್ರೋನಾಟ್ ಆಗಿ ಅಂತರಿಕ್ಷದಿಂದ ನಮ್ಮ ಅರ್ತ್ನ ನೋಡಿದ್ರೆ ಅದು ಒಂದು ದೊಡ್ಡ ನೀಲಿ ಬಣ್ಣದ ಚೆಂಡಿನ ಕಾಣಿಸುತ್ತೆ. ಹೌದು ಹೌದು, ಅದನ್ನೇ ಅವರು ಬ್ಲೂ ಮಾರ್ಬಲ್ ಅಂತ ಕರೆಯೋದು. ಯಾಕಂದ್ರೆ ಮೇಲಿಂದ ನೋಡಿದಾಗ ಬರೀ ನೀರೇ ಎದ್ದು ಕಾಣಿಸುತ್ತಲ್ವಾ? ಎಕ್ಸಾಕ್ಟ್ಲಿ. ಅರ್ಥನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅದನ್ನ ಒಂದು ದೊಡ್ಡ ಪಿಜ್ಜಾ ಅಂತ ಅನ್ಕೊಳೋಣ. ಓ, ಪಿಜ್ಜಾ ಕೇಳಿದ್ರೇನೆ ಬಾಯಲ್ ನೀರ್ ಬರುತ್ತೆ. ಹೌದು. ಆ ಪಿಜ್ಜಾದಲ್ಲಿ 4 ಹೋಳುಗಳಿದ್ರೆ ಅದರಲ್ಲಿ 3 ಹೋಳು ಬರೀ ನೀರೇ. ವಾವ್! ಅಂದ್ರೆ ಕೇವಲ ಒಂದು ಹೋಳು ಮಾತ್ರ ಲ್ಯಾಂಡ್. ಅಲ್ಲಿಯೇ ನಾವು ಮನೆ ಕಟ್ಟಿ ಆಟ ಆಡೋದು ಅಲ್ವಾ? ಖಂಡಿತ. ಇನ್ನೊಂದು ಮಜವಾದ ವಿಷಯ ಅಂದ್ರೆ, ಈಕ್ವೇಟರ್ ಅನ್ನೋ ಒಂದು ಕಾಲ್ಪನಿಕ ರೇಖೆ ನಮ್ಮ ಅರ್ಥನ 2 ಭಾಗ ಮಾಡುತ್ತೆ. ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತೆ ಸದರ್ನ್ ಹೆಮಿಸ್ಫಿಯರ್ ಅಂತ. ಕರೆಕ್ಟ್. ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿ ಹೆಚ್ಚು ಲ್ಯಾಂಡ್ ಇದ್ರೆ, ಆ ಸದರ್ನ್ ಹೆಮಿಸ್ಫಿಯರ್ನಲ್ಲಿ ದೊಡ್ಡ ದೊಡ್ಡ ಸಾಗರಗಳೇ ತುಂಬಿವೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಭೂಮಿ ಮೇಲೆ ಇಷ್ಟೊಂದು ನೀರಿದ್ರೂ ನಮ್ಮಮ್ಮ ಅಪ್ಪ ಯಾಕೆ ಯಾವಾಗ್ಲೂ ನೀರು ಉಳಿಸಿ ವೇಸ್ಟ್ ಮಾಡಬೇಡಿ ಅಂತ ಬುದ್ಧಿ ಹೇಳ್ತಾರೆ? ಒಳ್ಳೆ ಪ್ರಶ್ನೆ. ಅದಕ್ಕೆ ಕಾರಣ, ಭೂಮಿಯ ಮೇಲಿರುವ 97% ನೀರು ಸಾಲ್ಟ್ ವಾಟರ್. ಅಯ್ಯೋ, ಸಾಲ್ಟ್ ವಾಟರ್ ಅಂದ್ರೆ ನಮ್ಮ ಸಾಲ್ಟಿ ಚಿಪ್ಸ್ ತರನೇ ತುಂಬಾ ಉಪ್ಪಾಗಿರುತ್ತಾ? ಹೌದು, ಸಿಕ್ಕಾಪಟ್ಟೆ ಉಪ್ಪು. ಅದನ್ನ ನಾವು ಕುಡಿಯೋಕ್ಕಾಗಲ್ಲ. ನಾವು ಕುಡಿಯುವ ಫ್ರೆಶ್ ವಾಟರ್ ಬಂದು ನದಿ ಮತ್ತು ಕೆರೆಗಳಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಓ, ಅದಕ್ಕೆ ಫ್ರೆಶ್ ವಾಟರ್ ತುಂಬಾ ಅಮೂಲ್ಯ. ಹಾಗಾದ್ರೆ ಈ ಉಳಿದ ಸಾಲ್ಟ್ ವಾಟರ್ ಎಲ್ಲಿ ಅಡಗಿದೆ? ಅವೆಲ್ಲವೂ ಇಂಟರ್ ಕನೆಕ್ಟೆಡ್ ಓಷನ್ಸ್ನಲ್ಲಿ ಸೇರ್ಕೊಂಡಿವೆ. ಇಂಟರ್ ಕನೆಕ್ಟೆಡ್ ಓಷನ್ಸ್ ಅಂದ್ರೆ? ಎಲ್ಲಾ ಸಾಗರಗಳು ಒಂದಕ್ಕೊಂದು ಸೇರ್ಕೊಂಡಿದಿವೆ ಅಂತಾನಾ? ಹೌದು. ಒಂದು ಕಾಗದದ ದೋಣಿಯಮ್ಮು ನೀರಿನಲ್ಲಿ ಬಿಟ್ರೆ ಆ ದೋಣಿ ಪ್ರಪಂಚದ ಎಲ್ಲಾ ಸಾಗರಗಳಿಗೂ ಒಂದೇ ನೀರಿನ ಮೂಲಕ ಹೋಗಬಲ್ಲದು. ಎಷ್ಟು ಮಜಾ ಅಲ್ವಾ? ಹಾಗಾದ್ರೆ ಆ 5 ಪ್ರಮುಖ ಓಷನ್ಸ್ ಬಗ್ಗೆ ನೋಡೋಣ. ಖಂಡಿತ. ಮೊದಲನೆಯದು ಪೆಸಿಫಿಕ್ ಓಷನ್. ಇದು ಸಾಗರಗಳ ಕಿಂಗ್, ಎಲ್ಲದಕ್ಕಿಂತ ಅತೀ ದೊಡ್ಡದು. ಆಮೇಲೆ ಅಟ್ಲಾಂಟಿಕ್ ಓಷನ್. ಇದು ಇಂಗ್ಲಿಷ್ನ ಎಸ್ ಆಕಾರದಲ್ಲಿರುವ ಸಾಗರ ಅಲ್ವಾ? ಕರೆಕ್ಟ್. ಮೂರನೇದು ನಮ್ಮ ಇಂಡಿಯನ್ ಓಷನ್, ನಮ್ಮ ದೇಶದ ಹೆಸರಿನಲ್ಲೇ ಇರುವ ಸಾಗರ. ಇದು ಸ್ವಲ್ಪ ಬೆಚ್ಚಗಿರುತ್ತೆ. ವಾವ್! ನಾಲ್ಕನೇದು ಸದರ್ನ್ ಓಷನ್ ಇರಬೇಕು. ಆ ಅಂಟಾರ್ಕ್ಟಿಕಾ ಹತ್ತಿರ ಇರುವ ತಂಪಾದ ಸಾಗರ. ಹೌದು, ತುಂಬ ಚಳಿಯಲ್ಲಿ. ಕೊನೆಯದಾಗಿ 5ನೇದು ಆರ್ಕ್ಟಿಕ್ ಓಷನ್, ನಾರ್ತ್ ಪೋಲ್ನಲ್ಲಿರುವ ಅತೀ ಚಿಕ್ಕ ಮಂಜುಗಡ್ಡೆಯ ಸಾಗರ. ಈ ದೊಡ್ಡ ದೊಡ್ಡ ಸಾಗರಗಳಿಗೆ ಸಣ್ಣ ನೀರಿನ ಸಂಬಂಧಿಕರು ಇದ್ದಾರೆ ಅಲ್ವಾ? ಹೌದು, ಸೀಸ್, ಬೇಸ್ ಮತ್ತು ಗಲ್ಫ್ಸ್ ಅಂತ ಕರೀತಾರೆ. ಅಂದ್ರೆ ಈ ನೀರಿನ ಜಗತ್ತು ಬರೀ ನೀರಲ್ಲ, ಅದೊಂದು ದೊಡ್ಡ ಮರೀನ್ ಎನ್ವಿರಾನ್ಮೆಂಟ್. ಖಂಡಿತ. ಇಲ್ಲಿ ಕಣ್ಣಿಗೆ ಕಾಣದ ಪ್ಲಾಂಕ್ಟನ್ನಿಂದ ಹಿಡಿದು ದೊಡ್ಡ ಬ್ಲೂವೇಲ್ವರೆಗೆ ಲಕ್ಷಾಂತರ ಜೀವಿಗಳು ವಾಸಿಸ್ತವೆ. ಅಷ್ಟೇ ಅಲ್ಲ, ಈ ಸಾಗರಗಳು ನಮ್ಮ ಅರ್ಥನ ಉಷ್ಣಾಂಶವನ್ನು ಕೂಡ ಕಂಟ್ರೋಲ್ನಲ್ಲಿ ಇಡ್ತವೆ. ನಿಜ. ಅದಕ್ಕೆ ನಮ್ಮ ಭೂಮಿಯ ಜೀವನಾಡಿಯಾಗಿರುವ ಸಾಗರಗಳು ಮತ್ತೆ ನಾವು ಕುಡಿಯುವ ಫ್ರೆಶ್ ವಾಟರ್ನ ನಾವು ಪ್ರೀತಿಸಬೇಕು. ಹೌದು, ಪ್ರತಿಯೊಂದು ಹನಿಯೂ ಮುಖ್ಯ. ಮುಗಿಸೋ ಮುನ್ನ ನಾವೆಲ್ಲರೂ ಒಂದು ಯೋಚನೆ ಮಾಡಬೇಕು. ಈ ಇಂಟರ್ ಕನೆಕ್ಟೆಡ್ ಓಷನ್ಸ್ ಮೂಲಕ ಎಲ್ಲವೂ ಸೇರ್ಕೊಂಡಿದೆ ಅಂದ್ರೆ, ಇಂದು ನಮ್ಮ ಇಂಡಿಯನ್ ಓಷನ್ ತೀರಕ್ಕೆ ಅಪ್ಪಳಿಸ್ತಿರುವ ನೀರಿನ ಅಲೆಗಳು ಕೆಲವು ವರ್ಷಗಳ ಹಿಂದೆ ಅಂಟಾರ್ಟಿಕಾದ ಮಂಜುಗಡ್ಡೆಯನ್ನು ಮುಟ್ಟಿರಬಹುದೇ? ಪ್ರಕೃತಿ ಆಶ್ಚರ್ಯ ಅಲ್ವಾ ಇದು?